ಗಟ್ಟಿ ಆಗೈತ್ರಿ ಅನುಕೂಲ ಮೊದಲು ಸವದತ್ತಿ ತಾಲೂಕು ಐತ್ರಿ. ಇಲ್ಲಿ ಮಠ ನಮ್ಮ ಕೌಲ್ ತನಕ ಅಲ್ಲಿ ಸವದತ್ತಿ ತಾಲೂಕಿನಾಗಿನೂ ಅಷ್ಟು ರೀ, ರಾಮದುರ್ಗ ತಾಲೂಕು ಅಷ್ಟು, ಗೋಕಾಕ್ ತಾಲೂಕಿನು, ಆಮೇಲೆ ಮುಧೋಳ ತಾಲೂಕಿನು, ಇವೆಲ್ಲ ಕೂಡಿಸ್ಕೊಂಡು 86 ಹಳ್ಳಿಗಟ್ರು ಆವಾಗ 73ರಾಗ. ಅದೊಂದು ನಕ್ಷೆ ತಯಾರು ಮಾಡಿ ಅವ್ರಿಗೆ ಮನವಿ ಅರ್ಪಣೆ ಮಾಡಿದ್ರಿ. ಅದನ್ನ ಮನವಿ ಅದು ಆಯೋಗನೂ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಅದು ಅಲ್ಲೇ ಉಳಿತಿರೋದು. ಆಮೇಲೆ ರಾಮಕೃಷ್ಣ ಹೆಗಡೆ ಅವ್ರು ಬಂದರು. ಇವರು ಮುಖ್ಯಮಂತ್ರಿಯಾಗಿ ಅರಸರ ಕನಸನ್ನು ಇವ್ರು ಹೊತ್ಕೊಂಡಿದ್ರು. ಇವ್ರು ಹೊತ್ಕೊಂಡು ಮತ್ತೆ ರಾಜ್ಯದೊಳಗೆ ಹೊಸ ಜಿಲ್ಲೆ ಹೊಸ ತಾಲೂಕುಗಳನ್ನ ಮಾಡೋಣ ಅಂತೇಳಿ ಶ್ರೀ ಟಿ.ಎಂ. ಹುಂಡೇಕರ್ ನೇತೃತ್ವದೊಳಗೆ ಮತ್ತೊಂದು ಆಯೋಗ ನೇಮಕ ಆಯ್ತು, ಹುಂಡೇಕರ್ ಆಯೋಗ. ಆವಾಗ ಇವ್ರು ನಮ್ಮ ಆರ್ ಎಂ ವಿರಕ್ತ ಮಠ ಇದ್ರು. ಇವರು ಮನವಿ ಪತ್ರ ತಯಾರು ಮಾಡಿ ಇವ್ರು ಹೋಗಿ ಬೆಳಗಾವ್ ಬಂದಿರ್ರಿ. ಅವ್ರು ಹುಂಡೇಕರ್ ಅವರು ಬಂದಾಗ ಹೋಗಿ ಮನವಿ ಪತ್ರ ಅರ್ಪಣೆ ಮಾಡಿದ್ರು. ಮಾಡಿ ಅವರು ಪತ್ರಿಕಾ ಪರಿಷತ್ನ ಮಾತಾಡಿದ್ರು. ಹುಂಡೇಕರ್ ಅತಿ ಹೆಚ್ಚಿನ ಬೇಡಿಕೆ ಬೆಳಗಾವಿ ಜಿಲ್ಲೆಯೊಳ ತಾಲೂಕುಗಳಿಗೆ ಇದ್ದದ್ದಂತಂದ್ರೆ ಪ್ರಪ್ರಥಮ ಕಿತ್ತೂರು, ಎರಡನೇದು ಕೌದಲ್ಗಿ ಅಂತೇಳಿ. ಆಮೇಲೆ ಅಥಣಿ ತಾಲೂಕಿನ ಅರ್ಧ ಭಾಗವನ್ನು ವಿಜಯಪುರ ಜಿಲ್ಲೆ ಸೇರಿಸಿದ್ರೆ ಅಲ್ಲೊಂದು ಕಾಗವಾಡ ತಾಲೂಕು ಮಾಡೋದು, ಈ ಕಡೆ ಮುನವಳ್ಳಿ ಅಥವಾ ಯರಗಟ್ಟಿ ಈ ಕಡೆ ಒಂದು ತಾಲೂಕು ಮಾಡೋದು, ಸವದತ್ತಿ ಅರ್ಧ ಭಾಗವನ್ನು ಧಾರವಾಡಕ್ಕೆ ಸೇರಿಸುವಂತ ಆವಾಗ ಹುಂಡೇಕರ್ ಶಿಫಾರಸ್ ಮಾಡಿದ್ರು. ಆ ಒಟ್ಟು 5 ತಾಲೂಕುಗಳು ಮಾಡ್ಬೇಕಂತೇಳಿ ವಿಚಾರ ಇಟ್ಕೊಂಡಿದ್ರು ಹುಂಡೇಕರ್ ಆವಾಗ ರೀ 86ರಾಗ. ಅವರು ನಮ್ಮ ಮನವಿಯನ್ನು, ನಮ್ಮ ಹಿರಿಯರು ಸಲ್ಲಿಸಿದಂಥ ಮನವಿಯನ್ನು ಸ್ವೀಕರಿಸಿದ್ದು ತಾಲೂಕಾಗ ಭಾಳ ಯೋಗ್ಯ ಸ್ಥಳ ಐತಿ ಮತ್ತು ಮಧ್ಯವರ್ತಿ ಸ್ಥಳ ಐತಿ. ಅದಕ್ಕೆ ತಾಲೂಕಾಗ ಅತ್ಯಂತ ಯೋಗ್ಯ ಐತಿ, ಜನಕ್ಕೆ ಭಾಳ ಅನುಕೂಲ ಆಗ್ತೈತಿ, ಜನ ಎಲ್ಲ ರೀತಿ ಅಭಿವೃದ್ಧಿ ಆಗ್ತಾರೆ ಅಂತೇಳಿ ಅವ್ರು ಶಿಫಾರಸ್ ಮಾಡಿದ್ರು. ಆಮೇಲೆ ಇವು ಸರ್ಕಾರಗಳು ಹಂಗೆ ಬಂದು ಯಾವ್ಯಾವ ಸರ್ಕಾರ ಹಂಗೆ ನೆನಗುದಿಗೆ ಬಿದ್ಕೊಂಡು ಬಂತಿರೋದು. ಆಮೇಲೆ ಮತ್ತೆ ಈ BJP ಸರ್ಕಾರ ಬತ್ರಿ, ಇವು ಬಂದಾಗ ಇವು ಯಾವ್ಯಾವ ಒಂದಿಷ್ಟು ಅದು ರೀ, ಆಮೇಲೆ ಹಂಗೆ ಉಳ್ಕೊಂಡು ಬತ್ರಿ. ಈಗ ಇದ್ರ ಕೂಡ ನಮ್ಮ ಗೋಕಾಕ್ ಜಿಲ್ಲೆ ಆಗಲಿ ಅಂತ ಇದು ಇದ್ದದನ ರೀ 73ರಿಂದ ರೀ. ಗದ್ದಿಗೌಡರ ಆಯೋಗ ಹಿಂದಿಗಡೆ ಬಂತಿರೋದು. ಹುಂಡೇಕರ್ ಬಂದು ಹೋದ್ಮೇಲೆ ಬಂದ್ರಿ ಅವರು. ಅವರು ಯಾರಿದ್ರು ಶಿಫಾರಸ್ ಮಾಡಿದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ರಿ. ಆದ್ರೆ ಇವು ಸರ್ಕಾರಗಳ ಹಿಂದೆ ಮುಂದೆ ಮಾಡಿದ್ರು, ಮಾಡಿಕೇಶಿ ಕೊನೆಗೆ ನಮ್ದು ಅದು 54 ವರ್ಷ ಆತ್ರಿ ಇದು ಬೇಡಿಕೆ ಇದ್ದದ್ರಿ. ಮೊದಲು ಒಂದು ಕಾಲಕ್ಕೆ ಅದು ಬರಗಾಲ ಪ್ರದೇಶ, ಈಗೇನೋ ಸ್ವಲ್ಪ ನೀರಾವರಿ ಆಗೈತ್ರಿ. ಮೊಟ್ಟ ಮೊದಲು ಈ ಗೋಕಾಕ್ ಬಿಟ್ರೆ ರೀ ಕೌದಲಿ ಒಳಗೆ ಹೈಸ್ಕೂಲ್ ರೀ, ಪ್ರೌಢಶಾಲೆ ಗೋಕಾಕ್ ನಗರ ಬಿಟ್ರೆ ಮೊದಲನೇ ಪ್ರೌಢಶಾಲೆ ಅಂದ್ರೆ ಕೌದಲಿಗಿರಿ. ಕೌದಲಿ ಒಳಗೆ ನೋಡ್ರಿ ಅವತ್ತು ಬಿಡಿ ಜತ್ತಿ ಬಂದಿರಿ 53ನೇ ಒಳಗೆ. ಮುಂಬೈ ರಾಜ್ಯದ ಉಪ ಆರೋಗ್ಯ ಮಂತ್ರಿ ಇದ್ರಿ. ಇದ್ದಾಗ ಅದನ್ನು ಉದ್ಘಾಟನೆ ಮಾಡಕ್ಕೆ ಬಂದಿರ್ರಿ. ಬಂದಾಗ ನಮ್ಮಲ್ಲಿ KG ಕುಂದನಗರ್ ರೀ ನಾಡಿನ ಇತಿಹಾಸ ತಜ್ಞರಿ. ಅದು ಅಲ್ಲದ ಭಾಳ